ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನೋಡ್ರಿ, ಪ್ರಪಂಚದಲ್ಲಿ ಭಗವತ್ಪಾದರ ಪಕ್ಕದಲ್ಲಿ ಕುಳಿತುಕೊಳ್ಳುವುದಲ್ಲ, ನಿಂತುಕೊಳ್ಳತಕ್ಕಂತಹ ಶಕ್ತಿಯು ಮತ್ತಾರಿಗೂ ಇಲ್ಲ. ಯಾಕೆ ಅಂದರೆ ಪ್ರಪಂಚದಲ್ಲಿ ಸರ್ವ ಸಮಾನತಾ ಸಿದ್ಧಾಂತವನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದ್ದವರು. ಜೀವಾತ್ಮ ಪರಮಾತ್ಮ ಅದೆಲ್ಲ ಬಹಳ ದೊಡ್ಡ ದೊಡ್ಡ ವಿಷಯಗಳು ನಿಮಗೆ ಅರ್ಥ ಆಗೋದಿಲ್ಲ. ಈ ದೇವರಿದಾನಲ್ಲ, ಎಲ್ಲೋ ಇದಾನಲ್ಲ, ಗೊತ್ತಿಲ್ವಲ್ಲ ನಮಗೆ. ಆ ದೇವರಿಗೂ ನಿಮಗೂ ಏನೂ ವ್ಯತ್ಯಾಸ ಇಲ್ಲ, ನೀವೇ ದೇವರು ಅಂತ ಹೇಳಿದಂಥ ಮಹಾನ್ ವ್ಯಕ್ತಿಯವರು. ಹೆಸರೇ ಅದ್ವೈತ. ಎರಡಿಲ್ಲಪ್ಪ, ನಿಮಗೂ ದೈವಕ್ಕೂ ವ್ಯತ್ಯಾಸ ಇಲ್ಲ, ನೀವೇ ದೇವರು. ಅಂದರೆ ಪ್ರತಿಯೊಬ್ಬ ನರನನ್ನು ಸುರನನ್ನಾಗಿಸಿದ ಮಹಾನುಭಾವರವರು. ನಾನು ಮನುಷ್ಯ, ಈ ಮನುಷ್ಯನ ಒಳಗೆ ಒಂದು ಶಕ್ತಿ ಇದೆ, ಆ ಶಕ್ತಿಯೇ ಜೀವ, ಅದೇ ಪ್ರಾಣ, ಅದೇ ಆತ್ಮ. ಆ ಆತ್ಮವೇ ಬ್ರಹ್ಮನ್, ಆ ಬ್ರಹ್ಮನ್ನೇ ನಾನು. ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನ್ನಾಗಿದ್ದೇನೆ ಅಂತ ಹೇಳಿ ಘೋಷಿಸಿ, ಯಾಜ್ಞವಲ್ಕ್ಯರು ಕೊಟ್ಟಂಥ ಪ್ರಸಾದ, ಘೋಷಿಸಿ ಮನುಷ್ಯನನ್ನು ಬ್ರಹ್ಮಸ್ಥಾನಕ್ಕೆ ಏರಿಸಿಕೊಂಡು ಹೋದಂಥ ಏಕೈಕ ಮನೀಷಿ ಅಂದರೆ ಜ್ಞಾನಿ ಅಂತ ಅರ್ಥ. ಅಂತಹ ಮಹಾನುಭಾವರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ನಾವು ಮಹಾ ಸಂತೋಷ ಪಡಬೇಕು. ಅಂತಹ ಮಹಾನುಭಾವರ ಪರಂಪರೆಯಲ್ಲಿ ನಾವು ಬಂದಿದ್ದೀವಿ, ನಾವು ಅದ್ವೈತಿಗಳಾಗಿದ್ದೀವಿ ಅನ್ನೋದೇ ಒಂದು ಮಹಾ ಸಂತೋಷ. ಅವರು ಬರೀ ಅದ್ವೈತಿಗಳು ಅಂದರೆ ಬ್ರಾಹ್ಮಣ ಪಂಗಡದಲ್ಲಿ ಇರತಕ್ಕಂಥ ಸ್ಮಾರ್ತರು ಅಂತ ಅಷ್ಟೇ ಅಲ್ಲ, ಎಲ್ಲರೂ ಅದ್ವೈತಿಗಳು ಅಂತಲೇ ಅವರು ಹೇಳೋದು. ಅದಕ್ಕೆ ಅವರನ್ನು ಲೋಕಶಂಕರ ಅಂತ ಕರೆದಿದ್ದು, ಶಂಕರಂ ಲೋಕಶಂಕರಂ ಅಂತ. ಹೀಗಾಗಿ ಎಲ್ಲದಕ್ಕಿಂತ ಪ್ರಧಾನ ಶಕ್ತಿಯನ್ನು, ಮಾನ್ಯತೆಯನ್ನು ಕೊಟ್ಟಿದ್ದವರು ಜ್ಞಾನಕ್ಕೆ. ಜ್ಞಾನವಿಹೀನ ಸರ್ವಮನೇನ ಮುಕ್ತೋ ನ ಭವತಿ ಜನ್ಮಶತೇನ. ನೋಡ್ರಿ, ನೀವು 100 ಜನ್ಮಗಳು ಎತ್ತಿ ಬಂದರೂ ನಿಮಗೆ ಮುಕ್ತಿ ಸಿಗೋದಿಲ್ಲ. ಜ್ಞಾನವನ್ನು ಅರ್ಜನೆ ಮಾಡಿ, ಜ್ಞಾನ ಬೇಕು, ಜ್ಞಾನ ಬೇಕು, ಜ್ಞಾನ ಬೇಕು ಅಂತ ಹೇಳಿ ಸರ್ವಸಮಾನತಾ ಸಿದ್ಧಾಂತವನ್ನು ಜಗತ್ತಿಗೆ ತೋರಿಸಿದ ಪ್ರಪ್ರಥಮ ಮನೀಷಿಯವರು. ಆದ್ದರಿಂದ ಭಗವತ್ಪಾದರ ಜಯಂತಿಯಲ್ಲಿ ನಾವು ಅವರನ್ನು ನೆನಪಿಸಿಕೊಂಡು ಪ್ರಣಾಮಗಳನ್ನು ಅರ್ಪಿಸುವ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.